ಎಲ್ಲ ನಮ್ಮ ಓನರ್ಸ್ಗೂ ನಮಸ್ತೆ. ನಾನು ನಿಮ್ಮ ಅರುಣ್ ಕುಮಾರ್ ಡಿ. ಸೊ ಇಂದು ಮಾಹಿತಿ ನಾವು ಏನಂತ ನೋಡೋಣ ಅಂತ ನೋಡಿದ್ರೆ, ಮುಖ್ಯಮಂತ್ರಿಗಳ 1 ಲಕ್ಷದ ಬಹುಮಾಡಿ ಯೋಜನೆ. ಈ ಯೋಜನೆಯ ಅಡಿಯಲ್ಲಿ 3-5% ಸಹಾಯಧನ. ಸೊ ಇದು ಏನು ಪ್ರೋಸೆಸ್ಸಲ್ಲಿದೆ, ಸೊ ಅದನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಮತ್ತು ನಿಮಗೆ ಈ ಸಹಾಯಧನ ಅಂದರೆ 3-5% ಈ ಬಡ್ಡಿ ಸಹಾಯಧನ ನಿಮಗೆ ಯಾವ ರೀತಿಯಲ್ಲಿ, ಸೊ ಅದು ಈ ಒಂದು ವಿಡಿಯೋದಲ್ಲಿ ನೋಡೋಣ ನಿಮಗೆ ಪ್ರೋಸೆಸ್ ಆಗುತ್ತೆ ಅಂತ. ನಾವು ನಿಗಮದ ಅಧಿಕೃತವಾದ ವೆಬ್ಸೈಟಿಂದ ಒಂದು ಡಿಕ್ಲರೇಷನ್ ಫಾರ್ಮ್ನ ನಾವು ಪ್ರಿಂಟೌಟ್ ತೆಗೆದು ತುಂಬ ಜನ ತೊಗೊಂಡೋಗಿ ಸಬ್ಮಿಟ್ ಮಾಡಿದ್ದೀವಿ. ಅದು ಪ್ರೋಸೆಸ್ಸಲ್ಲಿ ಆಗ್ತೈತೆ. ಈ ಒಂದು ವಿಡಿಯೋ ಕೊನೆ ತನಕ ನೋಡಿ, ಮತ್ತು ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿರಿ. ನಿಗಮದಲ್ಲಿ ಕೊಟ್ಟಿರುವಂಥ ಡಿಕ್ಲರೇಷನ್ ಫಾರ್ಮ್ ಪ್ರತಿಯೊಂದು ಅವರು ಅಪ್ಡೇಟ್ಸ್ ಮಾಡ್ತಾಯಿದ್ದಾರೆ. ಸೊ ಎಲ್ಲ ರೀತಿಯಲ್ಲೂ ಈ ಒಂದು ಟ್ರಯಲ್ ವರ್ಷನ್ ಅಂತ ಹೋಗ್ತಾ ಇದೆ. ಸೊ ನೀವು ಕೊಡುವಂಥ ಡಿಕ್ಲರೇಷನ್ ಫಾರ್ಮು ಅಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ಸೊ ಆದಷ್ಟು ಬೇಗ ಈ ಟ್ರಯಲ್ ಅನ್ನೋದು ರಿಯಲ್ ಆಗಿ ಬರುತ್ತೆ. ಸೊ ಅದು ಆದಷ್ಟು ಬೇಗ ಆಗುತ್ತೆ. ನೀವು ಯಾರ್ಯಾರು ಇದರಲ್ಲಿ ಎಲಿಜಿಬಿಲಿಟಿ ಅಂದರೆ ನೋಡಿದ್ರೆ, ನ್ಯಾಷನಲ್ ಬ್ಯಾಂಕು ಮತ್ತು ಪ್ರೈವೇಟಲ್ಲಿ ತೊಗೊಂಡಿರುವಂಥ ಲೋನ್ಸ್, ಅಂದರೆ ಈ ಮನೆಗೆ ತೊಗೊಂಡಿರುವಂಥ ಲೋನಲ್ಲಿ ನಿಮಗೆ 3-5% ಲೋನ್ನ ನಿಮಗೆ ಕೊಡ್ತಾರೆ. ಸೊ ಏನಕ್ಕೆ ಈ ಒಂದು ಅಮೌಂಟ್ ನಮಗೆ ಕೊಡ್ತಾ ಇರೋದು ಅಂದರೆ, ತುಂಬ ದಿವಸದಿಂದ ನಮ್ಮ ಎಲ್ಲರ ಕಡೆಯಿಂದನೂ ಫಲಾನುಭವಿಗಳ ಕಡೆಯಿಂದನೇ ಈ ಒಂದು ಕೂಗಿತ್ತು. ಅಂದರೆ EMI ಕಡಿಮೆ ಬರ್ತಾಯಿತ್ತು. ಬಟ್ 10,000 ರೂಪಾಯಿ 12,000 ರೂಪಾಯಿ ಹೋದರೆ ನಮಗೆ ಇದು ತುಂಬ ಕಷ್ಟ ಆಗುತ್ತೆ, ನಮಗೆ ಕಡಿಮೆ ಮಾಡಿಕೊಡಿ ಅಂತ. ಸೊ ನಮ್ಮ ಎಲ್ಲರ ಕಡೆಯಿಂದನೂ ಆ ಒಂದು ಕೂಗಿತ್ತು. ಸೊ ಅದನ್ನು ಕೇಳಿ ಇವಾಗ ಈ ಒಂದು ಪ್ರೋಸೆಸ್ ನಡೀತಾ ಇದೆ. ಈ ಒಂದು ಪ್ರೋಸೆಸ್ಸಲ್ಲಿ, ಈ ಒಂದು ಕೆಲಸದಲ್ಲಿ ಬಂದಿದೆ. ಬಟ್ ಆದರೆ ಅದು ಯಾವ ರೀತಿಯಲ್ಲಿ ನಮಗೆ ಸಿಗಬೇಕು, ಯಾವ ರೀತಿಯಲ್ಲಿ ನಮಗೆ ಆ ಒಂದು EMIನ ಕಟ್ ಮಾಡೋದು, ಯಾವ ರೀತಿಯಲ್ಲಿ ಆ ಒಂದು ಈ ಒಂದು ಸ್ಕೀಮ್ ಕೆಲಸ ನಡೀತದೆ. ಸೊ ಇದು ಒಂದು ಟ್ರಯಲ್ ಆಗಿ ಒಂದು ಅವರು ಮಾಡ್ತಾ ಇರುವಂಥ ಕೆಲಸಗಳು ಮಾಡ್ತಾನೇ ಇದ್ದಾರೆ. ಯಾವ ರೀತಿಯಲ್ಲಿ ಇವಾಗ ನಮ್ಮ ಒಂದು ಬ್ಯಾಂಕು ನಮ್ಮಲ್ಲಿರೋದು ಬೇರೆ ಇರುತ್ತೆ. ಸೊ ಅದು ಒಂದು ಬ್ಯಾಂಕಲ್ಲಿ ಗೌರ್ಮೆಂಟದು ನಮಗೆ ಏನು ಆ ಒಂದು ಬಡ್ಡಿ ಸಹಾಯಧನ ಕೊಡ್ತಾಯಿದ್ದಾರೋ ಆ ಅಮೌಂಟ್ ಆ ಬ್ಯಾಂಕಲ್ಲಿ ಇರುತ್ತೆ. ಸೊ ಆ ಬ್ಯಾಂಕಲ್ಲಿ ನಾವು ಡಿಕ್ಲರೇಷನ್ ಫಾರ್ಮ್ ಕೊಟ್ಟ ಮೇಲೆ ಅದನ್ನು ಇದು ಲಿಂಕ್ ಆಗುತ್ತೆ. ನಮ್ಮ ಒಂದು EMI ಅಲ್ಲಿರುತ್ತೆ. ಅಲ್ಲಿಂದ ಆ ಸಬ್ಸಿಡಿ ಕಟ್ಟಾಗಿ ಆ ಸಬ್ಸಿಡಿ ಆ್ಯಡ್ ಆಗಿ ಬ್ಯಾಂಕ್ಗೆ, ಅಂದರೆ ನೀವು ಎಲ್ಲಿ ಕಟ್ಟಬೇಕಾಗಿರುವಂಥ ಬ್ಯಾಂಕ್ ಇದೆಯೋ ಆ ಬ್ಯಾಂಕಿಗೆ ಆ EMI ಹೋಗುತ್ತೆ. ಸೊ ಇವಾಗ 8,000 ರೂಪಾಯಿ ಕಟ್ತಾ ಇದ್ದೀರಾ ಅಂದರೆ ಇದರಲ್ಲಿ ಒಂದು 2,000 ರೂಪಾಯಿ ನಿಮಗೆ ಈ ಸಹಾಯಧನದಿಂದ ನಿಮಗೆ ಸಿಗುತ್ತಂದರೆ, ಆ ಒಂದು 2,000 ರೂಪಾಯಿ ನೀವು 8,000 ರೂಪಾಯಿಲಿ ಬ್ಯಾಲೆನ್ಸ್ ನೀವು ಅಲ್ಲಿ ಹಾಕಿದ್ರೆ, ಅಂದರೆ 6,000 ರೂಪಾಯಿ ಎಲ್ಲ ಹಾಕಿದ್ರೆ ಇಲ್ಲಿಂದ ಆ 2,000 ರೂಪಾಯಿ ಆ್ಯಡ್ ಆಗಿ ಅವ್ರಿಗೆ 8,000 ರೂಪಾಯಿ ಹೋಗುತ್ತೆ. ಸೊ ಈ ಥರ ಒಂದು ಪ್ರೋಸೆಸ್ಗಳು ನಡೀತಾ ಇದೆ. ಇದರಲ್ಲಿ ಹಲವಾರು ವಿಷಯಗಳು ನಡೀತಾ ಇದೆ. ಸೊ ಅದು ಒನ್ ಬೈ ಒನ್ ಆಗಿ ಎಲ್ಲ ಕ್ಲಿಯರ್ ಮಾಡಿಕೊಂಡು ಆದಷ್ಟು ಈ ಒಂದು ಯೋಜನೆಯನ್ನು ತೊಗೊಂಡು ಬಂದರೆ ನಮ್ಮ ಸುಮಾರು 1 ಲಕ್ಷ ಫಲಾನುಭವಿಗಳು, ಅದರಲ್ಲಿ ಇವಾಗ ಒಂದು 50,000 ಜನ ಅಂತೂ ಇದರಲ್ಲಿ ಇರ್ತೀವಿ, ಅಪ್ಲೈ ಮಾಡಿ ಮನೆ ಪಡೆದು ಲೋನ್ ಮಾಡ್ಕೊಂಡಿರೋರಿಗೆ. ಸೊ ಈ ಒಂದು ಅಮೌಂಟು ಕಂಪಲ್ಸರಿ ಸಿಗುತ್ತೆ. ಸೊ ಇನ್ನೂ ಎಷ್ಟು ದಿವಸ ಆಗುತ್ತೆ ಅಂತ ನೋಡಿದ್ರೆ, ಇವಾಗ ಆಲ್ಮೋಸ್ಟ್ ಒಂದು ಅರ್ಧ ಭಾಗ ಕೆಲಸಗಳೆಲ್ಲ ಆಗಿದೆ. ಸೊ ಅದನ್ನು ಸರಿಪಡಿಸ್ತಾ ಇದ್ದಾರೆ. ಸರಿಪಡಿಸಿದ ಮೇಲೆ ಈ ಒಂದು ಯೋಜನೆ ನಮಗೆ ಮುಂದೆ ಬರುತ್ತೆ, ಪ್ರತಿಯೊಬ್ಬರಿಗೂ ಅನುಕೂಲವಾಗುತ್ತೆ. ಮತ್ತು ತುಂಬ ಫಲಾನುಭವಿಗಳು ಕೇಳೋದು ಒಂದು, ಸರ್ ನಾವು ಜೊಲ್ತ್ ಲೋನ್ ತೊಗೊಂಡಿದ್ದೀವಿ, ಸೊ ಹೊರಗಡೆ ಪರ್ಸ್ನಲ್ ಲೋನ್ ತೊಗೊಂಡಿದ್ದೀವಿ, ನಮಗೆ ಲೋನ್ ಆಗೋಲ್ಲ ಅಂತ ಹೇಳಿದ್ದಕ್ಕೆ. ಸೊ ಹೊರಗಡೆಯಿಂದ ನಾವು ಇದು ಮಾಡಿ ಒಂದು ಪೇಮೆಂಟ್ ಮಾಡಿದ್ದೀವಿ, ಅದಕ್ಕೆ ಬರುತ್ತಾ ಅಂತ. ಸದ್ಯಕ್ಕೆ ಈ ಒಂದು ಸ್ಕೀಮಲ್ಲಿ ಇವಾಗ ಇಲ್ಲ. ಸೊ ಯಾರು ಲೋನ್ ತೊಗೊಂಡು, ಅಂದರೆ ಮನೆ ಲೋನ್ ತೊಗೊಂಡು ಮಾಡ್ತಾಯಿದ್ದಾರೋ ಅವರಿಗೆ ಮಾತ್ರ ಇದಿದೆ. NBFC ಆ ಸ್ಕೀಮಲ್ಲಿ ಏನು ತೊಗೊಂಡಿದ್ದಾರೋ ಅವರಿಗೆ ಎಲಿಜಿಬಿಲಿಟಿ ಇರುತ್ತೆ. ಸೊ ಅವರಿಗೆ ಈ ಒಂದು ಪ್ರೋಸೆಸ್ ಕಂಪ್ಲೀಟೇಷನ್ ಆಗುತ್ತೆ. ಈ ಒಂದು
ಸಹಾಯಧನ ಅವ್ರಿಗೆ ಸಿಗುತ್ತೆ. ಸೊ ಮಿಕ್ಕಿರೋರಿಗೆ ರಿಕ್ವೆಸ್ಟ್ ಮಾಡಿದ್ದೀವಿ, ಅದು ಯಾವ ರೀತಿಯಲ್ಲಿ ತೊಗೊಳ್ತಾರೆ ಅಂತ ಗೊತ್ತಿಲ್ಲ, ಯಾಕಂದರೆ ಇದೇ ಒಂದು ಪ್ರೋಸೆಸ್ಸಲ್ಲಿದೆ. ಸೊ ಇದು ಯಾವಾಗ ಆಗ್ಬೋದು ಅಂದರೆ ಆದಷ್ಟು ಬೇಗ ಆಗುತ್ತೆ ಅಂತ ತಿಳಿಸಿದ್ದಾರೆ. ಸೊ ಆದಷ್ಟು ಬೇಗ ಈ ಒಂದು ಯೋಜನೆ ಬರಲಿ, ನಮ್ಮ ಪ್ರತಿಯೊಂದು ಫಲಾನುಭವಿಗಳಿಗೂ ಒಳ್ಳೆಯ ದಾರಿಯಾಗಿ ಇರುತ್ತೆ. ಸೊ ಇದನ್ನು ನೋಡೋಣ, ಆದಷ್ಟು ಬೇಗ ಎಲ್ಲ ಕ್ಲಿಯರ್ ಆಗುತ್ತೆ. ಇನ್ನು ನಮ್ಮ ಕನಸಿನ ಮನೆ ಪ್ರತಿಯೊಬ್ಬರಿಗೂ ಸಿಗಲಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿರಿ. ಧನ್ಯವಾದ.